ಸರ್, ಈಗ ಬೆಂಬಲಿಗರು ಅಂತ ಬಂದಾಗ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಖುಷಿ ಪಡುವಂತದ್ದೇ. ಇನ್ನು ಅವರ ಒಂದು ಅಂದ್ರೆ ನಮ್ಮ ನಾಯಕ ಬನ ಅಂತ, ಈಗ ಡಿ.ಕೆ. ಶಿವಕುಮಾರ್ ಬನ, ಸಿದ್ದರಾಮಯ್ಯ ಬನ ಅಂತ ನಾವು ಇದ್ ಮಾಡ್ತೀವಿ. ಬಟ್ ನಮ್ಮ ನಾಯಕ ಅಂತ ಬಂದಾಗ ರಾಜಕೀಯವಾಗಿ ಒಂದಿಷ್ಟು ಲಾಭಗಳಾಗ್ಬೋದು ಅಥವಾ ಅವಕಾಶಗಳ ದೃಷ್ಟಿಯಿಂದ ಆಗ್ಬೋದು. ಸೊ ಹೀಗಾಗಿ ಸಂಭ್ರಮಾಚರಣೆ ಇದ್ದೇ ಇರುತ್ತೆ. 100% ಇದೆ. ನಿಮ್ ನಾಯಕ ಯಾರು? ನಮ್ಮ ನಾಯಕ ನಾವೇ. ಇಲ್ಲಿ ಅಂದ್ರೆ ಅಭಿಮಾನ ಇರುತ್ತಲ್ಲ, ಕೆಲವೊಬ್ರಿಗೆ ಇರುತ್ತೆ. ಈಗ ಇವ್ರು ಮುಖ್ಯಮಂತ್ರಿ ಆದ್ರೆ ಚೆನ್ನಾಗಿ ಅನ್ನೋ ಒಂದು ಭಾವನೆ ಇರುತ್ತೆ, ಇನ್ ಕೆಲವರಿಗೆ ಹಾಗಿರೋದಿಲ್ಲ. ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ನನಗೂ ಇತ್ತು. ಯಾವ ಕಾರಣಕ್ಕಾಗಿ ಅವ್ರು ಮುಖ್ಯಮಂತ್ರಿ ಆದ್ರೆ ಚೆನ್ನಾಗಿತ್ತು ಅಂತ ಅನ್ಸಿದೆ? ಅಂದ್ರೆ ಅವಕಾಶ ಕೊಡದೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಅವಕಾಶ ಕೊಟ್ಟ ಮೇಲೆ ಅವ್ರು ಹೆಂಗ್ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನೋಡೋಣ. ಹಿ ಹ್ಯಾಸ್ ದಟ್ ಅಬಿಲಿಟಿ ಅಲ್ವಾ? ಮುಖ್ಯಮಂತ್ರಿ ಕೆಲವೊಬ್ರು ಇರ್ತಾರೆ, ಈಗ ಎಷ್ಟೇ ಸೀನಿಯಾರಿಟಿ ಇದ್ರೂ ಕೂಡ ಅವರು ಮುಖ್ಯಮಂತ್ರಿ ಇವರು ಆದ್ರೆ ಚೆನ್ನಾಗಿರುತ್ತೆ, ಅವ್ರ ಮನ್ಸಿಗೆ ಹೇಳುತ್ತೆ, ಇಲ್ಲ ಈತನಿಗೆ ಆ ಒಂದು ಏನೋ ಆರ ಇದೆ, ಅಥವಾ ಆ ಒಂದು ವ್ಯಕ್ತಿತ್ವ ಇದೆ, ಆ ಒಂದು ವರ್ಚಸ್ಸಿದೆ, ಆ ಚರಿಷ್ಮಾ ಇದೆ ಅಂತ ಹೇಳ್ತೀವಲ್ಲ, ಆ ಚರಿಷ್ಮಾ ಅವರಲ್ಲಿದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ ಅಲ್ವಾ? ಯಾರೋ ಇವ್ರು ಯಾಕ್ರಿ ಆದ್ರು ಅಂತ ಹೇಳುವಂತ ಪರಿಸ್ಥಿತಿ ಅಂತಿಲ್ಲ. ಮುಂದೆ ಆಡಳಿತವನ್ನ ನೋಡಿ ನಾವು ಡಿಸೈಡ್ ಮಾಡೋದು ಬೇರೆ. ಆದ್ರೆ ಈಗ ಆ ಸ್ಥಾನಕ್ಕೆ ಅರ್ಹರ ಅಂತ ಹೇಳಿದ್ರೆ ಹೌದು, ಅರ್ಹತೆ ಗಳಿಸ್ಕೊಂಡು ಬಂದಿರುವಂತವ್ರು ಇರ್ಬೋದು. ಎಸ್, ಅಷ್ಟದ್ಲೆ ಅಂದ್ರೆ ಡಿ.ಸಿ.ಎಂ ಆಗಿ ಸರ್, ಅದೇ ನಾನು ಆಗ್ಲೇ ಹೇಳಿದೆ 2023 ಎಲೆಕ್ಷನ್. ದುಡ್ಡಿರೋರು ಕೆಲವೊಬ್ರು ಹೇಳ್ತಾರೆ, ತುಂಬಾ ದುಡ್ಡಿರೋರು ದೊಡ್ಡ ಶ್ರೀಮಂತ ರಾಜಕಾರಣಿ, ಶ್ರೀಮಂತ ಮುಖ್ಯಮಂತ್ರಿ ನಮ್ಮ ದೇಶದಲ್ಲಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದುಡ್ಡಿದ್ದ ತಕ್ಷಣವೇ ಆಗ್ತಾರೆ ಅಂತಾನು ಹೇಳೋಂಗಿರಲ್ಲ ಅಲ್ವಾ? ಹೌದು, ದುಡ್ಡಿಲ್ದೆ ರಾಜಕಾರಣ ಮಾಡಕ್ಕಾಗತ್ತ? ಖಂಡಿತ ಆಗಲ್ಲ. ಆದ್ರೆ ಇಚ್ಛಾಶಕ್ತಿ, ಹೌದು, ಎಬಿಲಿಟಿ, ಒಂದು ವರ್ಚಸ್ಸು ಅಂತ ಹೇಳ್ತೀವಲ್ಲ, ಚಾರ್ಮಿಂಗ್ ಅಂತೀವಲ್ಲ, he has earned that charmness ಅದಿದೆ, ಅದನ್ನ ನಾವು ಹೇಳ್ಬೋದು. ಅವರ ಪೇಷನ್ಸ್ ವಿಚಾರದಲ್ಲೂ ಸರ್, ಅಂದ್ರೆ ಈಗ ಆದಂತ ಏನು ಬೆಳವಣಿಗೆ, ಈಗ ಸಿಎಂ ಪಟ್ಟಾಭಿಷೇಕ ಅವಕ್ಕಿಂತ ಮುನ್ನ ಅದಕ್ಕೆ ಪ್ರಯತ್ನ ಪಟ್ಟಂತ ರೀತಿ, ಅವರು ಅನುಭವಿಸಿದಂತ ಒಂದಿಷ್ಟು ಸಿಚುವೇಶನ್ಸ್ಗಳು, ಅಂದ್ರೆ ಒಂದ್ ಕಡೆ ಬೆಂಬಲಿಗರು, ಸಿದ್ದರಾಮಯ್ಯ ಬೆಂಬಲಿಗರ ಒಂದಿಷ್ಟು ಬಂದಂತಹ ಮಾತುಗಳು, ಹೈಕಮಾಂಡ್ ಲೆವೆಲ್ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಸಿಗೋದಿಲ್ಲ, ಇವನ್ನೆಲ್ಲವನ್ನ ತಡ್ಕೊಂಡು ಆ ಪೇಷನ್ಸ್ ನ ಉಳಿಸ್ಕೊಂಡು ಬಂದಿರುವಂತ ಹಾದಿ ಇದೆಯಲ್ಲ. ಇಲ್ಲ, ಅದು ನಿಜಕ್ಕೂ ಕೂಡ ಹೂವಿನ ಹಾಸಿಗೆ ಅಲ್ಲ. ಅವರು ಕೂಡ ಅದು ಬಹಳಷ್ಟು ಸಲ ಹೇಳ್ತಾ ಇದ್ರು, ಅದನ್ನ ಬಹಳ ಸುಮ್ಮನೆ ಈಗ ಒಂದು ಹಂತದಲ್ಲಿ ಬಂದಿರ್ತಾರೆ, ಈಗ ಈಜೋಕ್ ಶುರು ಮಾಡಿರ್ತಾರೆ, ಆ ದಡದಲ್ಲೂ ಇರಲ್ಲ ಈ ದಡದಲ್ಲೂ ಇರಲ್ಲ, ಮಧ್ಯಕ್ಕೆ ಬಂದ್ಬಿಟ್ಟಾಗ ಏನ್ ಮಾಡ್ಬೇಕು? ಪೇಷನ್ಸ್ ಇರ್ಲೇಬೇಕು, ಏನು ಮಾಡಂಗಿಲ್ಲ. ಇಲ್ಲಪ್ಪ ವಾಪಸ್ ಹೋಗ್ತೀನಿ ನನ್ನ ಮನೆಗೆ ಅಂತ ಹೇಳಿ ಹೋಗಕ್ಕಾಗುತ್ತಾ? ಇಲ್ಲ. ದಟ್ ವಾಸ್ ಇನ್ಎವಿಟಬಲ್, ಅವ್ರಿಗೆ ಅನಿವಾರ್ಯತೆ ಆಗಿತ್ತು. ಆದ್ರೆ ಇದರಿಂದ ನಾವು ಕಲಿಯೋ ಪಾಠ ಏನು ಅಂತ ಹೇಳಿದ್ರೆ, ಸಂಕಲ್ಪದಿಂದ ಹಿಂದೆ ಸರಿಬಾರದ್ರಿ ಅನ್ನೋದಕ್ಕೆ ಅವರೊಂದು ಉದಾಹರಣೆ. ಆ ವಿಚಾರದಲ್ಲಿ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ. ಅವರು ತೊಟ್ಟಂಥ ಸಂಕಲ್ಪಕ್ಕೆ, ಅವ್ರು ತೆಗೆದುಕೊಂಡಂಥ ಆ ಸ್ಟ್ರಾಟಜಿಕ್ ನಿರ್ಧಾರಗಳಿಗೆ ಅದನ್ನ ನಾವು ಕಲಿಬಹುದು. ಈಗ ಸಿದ್ದರಾಮಯ್ಯನವ್ರು ಅಂತ ಹೇಳಿದ ತಕ್ಷಣ ಜನರಿಗೆ ಸುಲಭವಾಗಿ ಕನೆಕ್ಟ್ ಆಗ್ತಾರ್ರಿ. ಅವರು ಬರೀ ಒಂದು ಪ್ರಾದೇಶಿಕ ಭಾಗಕ್ಕೆ ಮಾತ್ರ ಸೀಮಿತವಲ್ಲ ಅನ್ನೋದನ್ನ ಅವ್ರು ರುಜುವಾತ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅವರು ಜನನಾಯಕ ಅಂತ ಹೇಳ್ಬೋದು, ಇವರು ನಾಯಕರ ನಾಯಕ. ನಮ್ಮ ಔಟ್ಪುಟ್ ಡೆಪ್ಯೂಟಿ ಎಡಿಟರ್ ರಾಜಶೇಖರ್ ಹೇಳಿದ್ರು ಮೊನ್ನೆ, ಒಂದು ಬೈಟ್ ಕೊಡ್ತಾ ಇದ್ದಾರೆ, ನಾಯಕರ ನಾಯಕ ಅವರು ಅಂತ. ಅಬ್ಸಲ್ಯೂಟ್ಲಿ ಐ ಡೂ ವಿತ್